ಇಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ ಕೆಂಪೇಗೌಡ ಜಯಂತಿ ತುಂಬಾ ಚೆನ್ನಾಗಿ ಆಚರಿಸ್ತವ್ರೆ ಅದಕ್ಕೆ ನೋಡೋದಕ್ಕೆ ಬಂದಿದ್ದೀವಿ ಹಬ್ಬ ಸೂಪರ್ ಆಗೈತೆ ಚೆನ್ನಾಗೈತೆ ಹಬ್ಬ ಎಲ್ಲ ಕೆಂಪೇಗೌಡ ಜಯಂತಿ ಮಕ್ಕಳಿಗೆ ಚೆನ್ನಾಗಾಗ್ಲಿ ಕೆಂಪೇಗೌಡ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ ಆಕ್ಚುಲಿ ನಾವು ಊರಿಗೆ ಬರೋದೇ ಕಮ್ಮಿ ಒಂದು ರೀಸನ್ ಆಯ್ತು ಆಕ್ಚುಲಿ ಎಲ್ಲರೂ ಒಟ್ಟಿಗೆ ಸೇರೋದಕ್ಕೆ ಕೆಂಪೇಗೌಡ ಜಯಂತಿ ಮಾಡ್ತಾ ಇದ್ದಾರೆ ಒಕ್ಕಲಿಗರದು ಇದು ಆಗ್ತಾ ಇದೆ ಚೆನ್ನಾಗಿ ಅನ್ಸುತ್ತೆ ಆಕ್ಚುಲಿ ನಾಡಪ್ರಭು ಕೊಂಡೆತಿಮ್ಮನಹಳ್ಳಿ ಗ್ರಾಮದಲ್ಲಿ ನಿಜಕ್ಕೂ ಅಕ್ಷರಶಃ ಒಬ್ಬ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ನೀವೀಗ ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಕೊಂಡೆತಿಮ್ಮನಹಳ್ಳಿ ಸರ್ಕಲ್ ಬಳಿ ಇದ್ದೀನಿ. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಜನ. ಮಹಿಳೆಯರು ಪೂರ್ಣ ಕುಂಭವನ್ನ ಹೊತ್ತಂತ ಕುಂಭವನ್ನು ಹೊತ್ಕೊಂಡು ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಗಣ್ಯಾತಿ ಗಣ್ಯರು ಮತ್ತೆ ರಾಜಕೀಯ ಧುರೀಣರು ಮತ್ತೆ ಸ್ವಾಮೀಜಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಇನ್ನು ನನ್ನ ಬಲಭಾಗದಲ್ಲಿ ನೋಡ್ಬೋದು ಈಗೇನು ಪ್ರತಿಮೆ ಇದೆ, ಇದು ಕೆಂಪೇಗೌಡ ಪ್ರತಿಮೆಯನ್ನ ಇಲ್ಲಿ ಉದ್ಘಾಟನೆ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿ ಆಗಿದೆ. ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಊರಿನ ಗ್ರಾಮಸ್ಥರು ಸೇರಿದಂತೆ ಅಕ್ಕಪಕ್ಕದ 10 ಹಳ್ಳಿಗಳ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಇನ್ನು ಎಡಭಾಗದಲ್ಲಿ ದೃಶ್ಯಗಳನ್ನು ನೋಡ್ತಾ ಇದ್ರೆ ಎಲ್ಲಾ ಮಹಿಳೆಯರು ಕೂಡ ಪೂರ್ಣ ಕುಂಭದ ಸ್ವಾಗತವನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ. ಮೇಡಮ್, ಹೇಗೆ ಅನಿಸ್ತಾ ಇದೆ? ಹೇಗೆ ಕಾರ್ಯಕ್ರಮ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಓಕೆ, ಪ್ರತಿ ವರ್ಷ ನಡೀತಾ ಇದೆ? ಇಲ್ಲ, ಇದೇ ಫಸ್ಟ್ ಟೈಮ್ ನಡೀತಾ ಇರೋದು. ಚೆನ್ನಾಗಿ ಮಾಡಿದ್ದಾರೆ ನಾವು ಇದೇ ಊರೇ. ನಾವು ಕೊತ್ತೂರಿಂದ ಬಂದಿದ್ದೀವಿ. ಇಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ ಕೆಂಪೇಗೌಡ ಜಯಂತಿ ತುಂಬಾ ಚೆನ್ನಾಗಿ ಆಚರಿಸ್ತವ್ರೆ ಅದಕ್ಕೆ ನೋಡೋದಕ್ಕೆ ಬಂದಿದ್ದೀವಿ. ಶಾಂತಮ್ಮ. ಚೆನ್ನಾಗಿದೆ ಹಬ್ಬ ಸೂಪರ್ ಆಗೈತೆ ಚೆನ್ನಾಗೈತೆ ಹಬ್ಬ ಎಲ್ಲ ಕೆಂಪೇಗೌಡ ಜಯಂತಿ ಮಕ್ಕಳಿಗೆ ಚೆನ್ನಾಗಾಗ್ಲಿ. ದೃಶ್ಯಾವಳಿಗಳು ಕೂಡ ನೋಡ್ತೀರಿ. ಈಗ ಪ್ರತಿಮೆಯನ್ನ ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮ 10 ಹಳ್ಳಿಗಳ ಕೆಂಪೇಗೌಡ ಭಕ್ತರು ಹಾಗೆ ಒಕ್ಕಲಿಗ ಸಮುದಾಯದ ಬಹುತೇಕ ನಾಯಕರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಇನ್ನೊಬ್ರು ಇದ್ದಾರೆ ನಮ್ಮ ಜೊತೆ, ಮಾತಾಡ್ತಾರೆ. ಅವ್ರದ್ದು ಮಾತಾಡ್ತಾರೆ. ಎಲ್ಲ ಗೌಡ್ರ ಒಂದು ಗುಂಪು ಎಲ್ಲ ಸೇರಿದೆ. ಈಗ ಎಲ್ಲರಿಗೂ ತುಂಬಾ ಸಂತೋಷ ಆಗ್ತಾ ಇದೆ. ತುಂಬಾ ಸಂತೋಷ ಆಗ್ತಾ ಇದೆ ಎಲ್ಲರಿಗೂ. ಆಕ್ಚುಲಿ ನಾವು ಊರಿಗೆ ಬರೋದೇ ಕಮ್ಮಿ ಒಂದು ರೀಸನ್ ಆಯ್ತು ಆಕ್ಚುಲಿ ಎಲ್ಲರೂ ಒಟ್ಟಿಗೆ ಸೇರೋದಕ್ಕೆ ಕೆಂಪೇಗೌಡ ಜಯಂತಿ ಮಾಡ್ತಾ ಇದ್ದಾರೆ ಒಕ್ಕಲಿಗರದು ಇದು ಆಗ್ತಾ ಇದೆ ಚೆನ್ನಾಗಿ ಅನ್ಸುತ್ತೆ ಆಕ್ಚುಲಿ. ಚೈತ್ರ ಅಂತ. ಇನ್ನೊಂದು ಭಾಗದಲ್ಲಿ ಪ್ರತಿಮೆ ಮೂಲಕ ಕೆಂಪೇಗೌಡ ಜಯಂತಿ ಆಚರಣೆ ಆಗ್ತಾ ಇದೆ. ಮತ್ತೆ ಪ್ರತಿಮೆಯ ಅನಾವರಣ ಸಾವಿರಾರು ಭಕ್ತರು ಹಾಗೇನೆ ಒಕ್ಕಲಿಗ ಸಮುದಾಯ ನಾಯಕರು ಎಲ್ಲ ಸಮುದಾಯರು ಸೇರ್ಕೊಂಡು ಈ ಒಂದು ಹಬ್ಬವನ್ನ ಆಚರಣೆ ಗೌಡ ಜಯಂತಿಯನ್ನ ಬೆಂಗಳೂರಿನಲ್ಲಿ ಈ ಹಿಂದೆ 120 ಅಡಿಗೂ ಅಧಿಕ ಉದ್ದದ ಕೆಂಪೇಗೌಡ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಏರ್ಪೋರ್ಟ್ನಲ್ಲಿ. ಈಗ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಕೆಂಪೇಗೌಡ ಪ್ರತಿಮೆಯನ್ನ ಅನಾವರಣ ಮಾಡುವಂಥದ್ದು, ಪ್ರತಿಮೆಯನ್ನ ಉದ್ಘಾಟನೆ ಮಾಡುವಂತ ಕೆಲಸ ಆಗ್ತಾ ಇದೆ. ಮುಖ್ಯವಾಗಿ ಬಿಜೆಪಿ ನಾಯಕರು ಗೋವಿಂದ ಕಾರಜೋಳ ಅವರು ಆಗಮಿಸಿದ್ದಾರೆ. ಹಾಗೆ ಸ್ಥಳೀಯ ಶಾಸಕ ವೆಂಕಟೇಶ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನೋಡ್ತಾ ಇದ್ರಿ ದೃಶ್ಯಾವಳಿಗಳಲ್ಲಿ. ಇದು ಈಗ ಪ್ರಸನ್ನಾನಂದ ಸ್ವಾಮೀಜಿ ಹಾಗೇನೆ ಇನ್ನೊಂದು ಭಾಗದಲ್ಲಿ ಗೋವಿಂದ ಕಾರಜೋಳ ಅವರು ಪ್ರತಿಮೆ ಉದ್ಘಾಟನೆ ನಡೀತಾ ಇದೆ. ಕೆಂಪೇಗೌಡ ಪುತ್ಥಳಿಯ ಅನಾವರಣ ಕೆಲವೇ ಕ್ಷಣಗಳಲ್ಲಿ ಈ ಪುತ್ಥಳಿಯ ಅನಾವರಣ ಆಗುತ್ತೆ. ಕೊಂಡೆತಿಮ್ಮನಹಳ್ಳಿ ಗ್ರಾಮದಲ್ಲಿ ಈ ಒಂದು ಪುತ್ಥಳಿಯ ಅನಾವರಣ ಕಾರ್ಯ ನಡೆಯುತ್ತೆ. ಇಡೀ ಗ್ರಾಮ ತಳಿರು ತೋರಣಗಳಿಂದ ಸಂಭ್ರಮದಿಂದ ಕೂಡಿದೆ. ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೆಯುತ್ತೆ, ಆದರೆ ಈ ಬಾರಿ ಅತ್ಯಂತ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದನ್ನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಗ್ರಾಮಸ್ಥರಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಸ್ಥಳೀಯ ಶಾಸಕ ವೆಂಕಟೇಶ್ ಅವರು, ಗೋವಿಂದ ಕಾರಜೋಳ ಅವರು, ಬಹುತೇಕ ನಾಯಕರು ಈ ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಜಗದೀಶ್, ನ್ಯೂಸ್, ತುಮಕೂರು.